ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇವೆ. ಆಗ್ತಾ ಇರ್ಬೋದು ಅಥವಾ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೃಷಿ ಕ್ಷೇತ್ರ ಮತ್ತು ಕೈಗಾರಿಕಾ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಮ್ಮಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು, ಅಭಿವೃದ್ಧಿಗಳು, ಅವುಗಳನ್ನು ಜನರಿಗೆ ತಿಳಿಸ್ತಕ್ಕಂಥ, ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಮ್ಮದು ದೇಶ ಕೃಷಿ ಪ್ರಧಾನವಾದಂಥ ದೇಶ. ಗುಡಿ ಕೈಗಾರಿಕೆಗಳಿಂದ ಕೂಡಿರ್ತಕ್ಕಂಥ ದೇಶ. ಈ ದೇಶದಲ್ಲಿ ಕೃಷಿ ಮತ್ತು ಕೈಗಾರಿಕೆ ಬೆಳವಣಿಗೆ ಆದರೆ ನಾಡು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಮೈಸೂರನ್ನು ಒಂದು ಸಾಂಸ್ಕೃತಿಕ ನಗರ ಅಂತೇಳಿ ನಾವು ಕರಿತೀವಿ. ಸಾಂಸ್ಕೃತಿಕ ರಾಜಧಾನಿ ಅಂತ ಯಾಕೆ ಕರೀತದೆ ಅಂತಂದರೆ, ಇಲ್ಲಿ ವಿಶೇಷವಾಗಿ ಮೈಸೂರು ಜಿಲ್ಲೆಯಲ್ಲಿ ಜಾನಪದ ಕಲೆ ಇದೆಯಲ್ಲ, ಆ ಜಾನಪದ ಕಲೆಗೆ ಭಾಳ ಜನ ಹೆಚ್ಚು ಅದಕ್ಕೆ ಸುತ್ತೂರು ಕ್ಷೇತ್ರ ಇದೆಯಲ್ಲ, ಬರೀ ಧಾರ್ಮಿಕ ಕ್ಷೇತ್ರವಾಗಿ ಇರಬಾರ್ದು ಅಂತೇಳಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ನಿನ್ನೆ ಸಚಿವ ಸಂಪುಟದ ಸಭೆಯಲ್ಲಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲ ಸಚಿವರು ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. 5,678 ಎಕರೆ ಜಮೀನು ಇವತ್ತು ಅದನ್ನು ನಾವು ಗ್ರೇಟರ್ ಹೆಸರುಘಟ್ಟ ಮೀಸಲು ಸಂರಕ್ಷಣಾ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದೇವೆ. ಇದರಿಂದ ಬೆಂಗಳೂರಿಗರಿಗೆ ಭಾಳ ಉಪಯುಕ್ತ ಆಗ್ತದೆ. ಇಲ್ಲಿ ಸುಮಾರು 133 ಪ್ರಭೇದದ ಪಕ್ಷಿಗಳಿದ್ದಾವೆ, ಪ್ರಾಣಿಗಳಿದ್ದಾವೆ, ಕೆರೆಗಳಿದ್ದಾವೆ, ಹುಲ್ಲುಗಾವಲಿದೆ. ಇವತ್ತು ಈ ಭಾಗದಲ್ಲಿ ಒಂದು ಬೆಂಗಳೂರಿಗೆ ಲಂಗ್ ಸ್ಪೇಸ್ ಅವಶ್ಯಕತೆ ಇತ್ತು. ಮತ್ತು ಈ ಘೋಷಣೆ ಮಾಡೋದ್ರಿಂದ ಅದನ್ನು ಸಂರಕ್ಷಣೆ ಮಾಡಿದಂಗೆ ಆಗ್ತದೆ. ಮತ್ತು ಪಕ್ಷಿ ಸಂಕುಲ, ಕೀಟ ಸಂಕುಲ, ಪ್ರಾಣಿ ಸಂಕುಲ ಉಳಿಸಿದಂಗೆ ಆಗ್ತದೆ. ಮತ್ತು ಬೆಂಗಳೂರಿಗೆ ಏನು ನೀರಿನ ಮೂಲ ಇದೆ, ಹೆಸರುಘಟ್ಟದಿಂದಲೇ ಇವತ್ತು ತಿಪ್ಪಗೊಂಡನಹಳ್ಳಿಗೆ ಕೆರೆಗೆ ನೀರು ಹೋಗ್ತದೆ. ಆ ನೀರಿನ ಮೂಲಕ್ಕೂ ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡಲಿಕ್ಕೂ ಪ್ರಕೃತಿ ಪರಿಸರಕ್ಕೆ ಭಾಳಷ್ಟು ಉಪಯುಕ್ತ ಆಗ್ತದೆ.